ನಮ್ಮ ರಾಜಣ್ಣರಿಗೆ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸ್ತೇವೆ. ಯಾಕೆ ಹೇಳಿ, ನಾನಿಲ್ಲಿ ಬಂದಾಗ ಒಂದು ಮಾತನ್ನು ಹೇಳಿದ್ದೆ, ಮಕ್ಕಳ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮ ಇಟ್ಕೊಳ್ರಿ. ಯಾಕಂದ್ರೆ ಮಕ್ಕಳಿಗೆ ಬಹುತೇಕ ಕೇಳ್ಕೊಳ್ಳಕ್ಕಾಗದೇ ಇರುವಂತಹ ಸಮಸ್ಯೆಗಳಿರ್ತಾವ, ಪ್ರಶ್ನೆಗಳಿರ್ತಾವ ಅಂತ ಒಂದೇ ಮಾತು ಹೇಳಿದ್ದಕ್ಕೆ ಅಪ್ಪ ಅವ್ರು ಅದೇನು ಬೇಕಾದ್ರೂ ಆಗ್ಲಿ ಆ ಕಾರ್ಯಕ್ರಮವನ್ನು ನಾನು ಆಯೋಜನೆ ಮಾಡ್ತೀನಿ ಅಂತ ತಿಳ್ಕೊಂಡು ಪಾಲಕರನ್ನ ಕರೆಯಿಸಿ ಬಹಳ ನಾನು ಬಹುತೇಕ ಶಿಕ್ಷಣ ಸಂಸ್ಥೆಗಳಿಗೆಲ್ಲ ಹೋಗಿರ್ತೀನಿ. ನನಗೆ ಬಹಳ ಮನಸ್ಸಿಗೆ ಹತ್ತಿರ ಆಗಿರುವಂಥವ್ರು, ಕಾಯಕ ಕೈಂಕರ್ಯವನ್ನು ಮಾಡುವಂಥವ್ರು, ಆದಷ್ಟು ಬೇಗ ಅನುಷ್ಠಾನಕ್ಕೆ ತರುವಂತಹ ಕೆಲವು ಶಿಕ್ಷಣ ಪ್ರೇಮಿಗಳಲ್ಲಿ ನಮ್ಮ ರಾಜಣ್ಣ ಹಾವೇರಿಯವರು ಕೂಡ ಒಬ್ಬರು ಅನ್ನುವಂಥದ್ದನ್ನ ನಾನು ಮೊದಲಿಗೆ ಹೇಳೋದಕ್ಕೆ ಬಯಸ್ತೇನೆ. ಇದು ಉತ್ಪ್ರೇಕ್ಷೆ ಅಲ್ಲ, ಅವರು ಸಂಸ್ಥೆಗೆ ಬಂದಿದ್ದೀನಿ ಅನ್ನೋ ಕಾರಣಕ್ಕಾಗಿ ನಾನು ಈ ಮಾತುಗಳನ್ನು ಹೇಳ್ತಾ ಇಲ್ಲ. ನಿರಂತರವಾಗಿ ನನ್ನ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡು ಮಕ್ಕಳನ್ನು ಯಾವ ರೀತಿ ನಾವು ಬೆಳೆಸಬೇಕು ಹೇಳ್ರಿ ಅಪ್ಪ ಅವರ ಅನ್ನುವಂಥ ಮಾತುಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರಲ್ಲ, ನಿಜಕ್ಕೂ ಅವರ ಶಿಕ್ಷಣ ಪ್ರೀತಿಗೆ, ಮಕ್ಕಳ ಮೇಲೆ ಇರುವಂಥ ಪ್ರೀತಿಗೆ ನಾನೆಷ್ಟು ಥ್ಯಾಂಕ್ಸ್ಗಳನ್ನು ಹೇಳಿದ್ರು ಕೂಡ ಅದು ಕಡಿಮೆ ಆಗುತ್ತೆ. ಎರಡನೇದಾಗಿ ನಮ್ಮ ಮಕ್ಕಳ ಭವಿತವ್ಯವನ್ನು ಕಟ್ಟಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ಬಹುತೇಕ ಪಾಲಕರೆಲ್ಲರೂ ನೀವು ಬಂದಿದ್ದೀರಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಶರಣಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸ್ತೇನೆ. ಕಾರಣ ಏನು ಅಂದ್ರೆ, ಮಕ್ಕಳ ಜೀವನದ ನಿರ್ವಹಣೆಯಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಿರ್ತದೆ. ಶಾಲೆಯೊಳಗೆ ಅವ್ರು ಎಷ್ಟು ತಾಸು ಇರ್ತಾರ್ರಿ? ನಿಮ್ಮ ಮಕ್ಕಳು ಇಲ್ಲಿ ನಮ್ಮ ರಾಜಣ್ಣ ಸ್ಕೂಲ್ನಲ್ಲಿ ಎಷ್ಟು ತಾಸು ಇರ್ತಾರೆ? ಅವರು 8 ಗಂಟೆಗಳವರೆಗೆ ಇರ್ತಾರೆ. ಇನ್ನು 16 ಗಂಟೆ ಇರ್ತಾರವರು ನಿಮ್ಮ ಮನೆಯಲ್ಲಿ ಇರ್ತಾರೆ. ಹೀಗಾಗಿ 8 ಗಂಟೆಯಲ್ಲಿ ಕಲಿಸಿರುವಂತಹ ಶಿಕ್ಷಣವನ್ನ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಅದನ್ನು ನೀವು ಮರುಕಳಿಸ್ತೀರಿ ಅನ್ನುವಂಥದ್ರ ಮೇಲೆ ಅವರದು ಭವಿತವ್ಯ ನಿಂತ್ಕೊಂಡಿರ್ತಾರೆ. ಇದನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಈಗ ನಾವು ನೇರವಾಗಿ ಸಂವಾದವನ್ನು ಮಾಡಬೇಕು. ಆಮೇಲೆ ನಾನು ಮಾತುಗಳನ್ನು ಹೇಳ್ತೀನಿ. ಸಂವಾದ ಅಂದ್ರೆ ನಾನು ಮೊದಲಿಗೆ ಹೇಳಿದೆ, ಮಕ್ಕಳಿಗೆ ಟೀಚರ್ಸ್ಗಳು ಯಾವುದೇ ಪ್ರಶ್ನೆಗಳನ್ನು ಬರೆದು ಕೊಡಬಾರ್ದು. ಯಾಕಂದ್ರೆ ಅವ್ರದ್ದು ಏನು ಕ್ರಿಯೇಟಿವಿಟಿ ಇರ್ತದೆ, ಅವ್ರ ಮನಸ್ಸಿನೊಳಗೆ ಏನು ಸಮಸ್ಯೆಗಳಿರ್ತಾವ, ಸಂಶಯಗಳಿರ್ತಾವ, ಅವು ಹಂಗ ಉಳ್ಬಿಡ್ತಾವ. ಅದಕ್ಕೆ ನಾನು ನಮ್ಮ ರಾಜಣ್ಣ ಹೇಳಿದ್ದೆ, ಯಾವುದೇ ಟೀಚರ್ಸ್ಗಳು ಮಕ್ಕಳಿಗೆ ಕ್ವಶನ್ಸ್ಗಳನ್ನ ಕೊಡಬಾರ್ದು. ಬೇಕಾದ್ರೆ ಟೀಚರ್ಸ್ಗಳು ಕೇಳುವಂಥದ್ದು ಒಂದು ಸೆಷನ್ ಇರ್ತದೆ, ಅವಾಗ ಅವರು ಟೀಚರ್ಸ್ಗಳು ಕ್ವಶನ್ಸ್ ಕೇಳಬಹುದು. ಈಗ ಸಣ್ಣ ಮಕ್ಕಳು ಯಾವುದೇ ರೀತಿಯ ಪ್ರಶ್ನೆಗಳನ್ನ ನಮ್ಮನ್ನ ಕೇಳಬಹುದು. ಯಾಕೆ ಗೊತ್ತದೆ? ನಿಮ್ಗೆ ಆಶ್ಚರ್ಯ ಅನಿಸ್ತದೆ. ನಾನು ನಂಬಿಕೆ ಅಂಶವನ್ನು ಇಟ್ಕೊಂಡು ಮಾತಾಡ್ತಾ ಇರೋದು, ಸಣ್ಣ ಮಕ್ಕಳಲ್ಲಿ ಈಗ ಹಿಂಸಾತ್ಮಕ ಪ್ರವೃತ್ತಿ ಎಷ್ಟಿತ್ತಪ್ಪ? 2015ರಲ್ಲಿ ಆ ಹಿಂಸಾತ್ಮಕ ಪ್ರವೃತ್ತಿ 27%